ಕಳೆದ ವರ್ಷ ಬರಗಾಲ ಅಂತ ಕಣ್ಣೀರು ಹಾಕಿದ್ದ ಕರ್ನಾಟಕ ಈ ಬಾರಿ ಮುಂಗಾರಿನ ಸಿಂಚನದಿಂದ ಹಚ್ಚ ಹಸಿರಾಗಿದೆ. ಹಳೆ ಮೈಸೂರು ಭಾಗದ ಜನತೆಯ ಪಾಲಿನ ನಾಡಿ ಮಿಡಿತದಂತಿರುವ ಕಾವೇರಿಯ ಒಡಲು ತುಂಬಿದ್ದು ಸಂಪ್ರದಾಯಬದ್ಧವಾಗಿ ಇಂದು ಅಭಿಷೇಕ್ ಲಗ್ನದ ಶುಭ ಮುಹೂರ್ತದಲ್ಲಿ ಬಾಗಿನ ಸಮರ್ಪಣೆ ನೆರವೇರಿಸಲಾಯಿತು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ದೇವನದಿ ಈ ವೈಯಾರಿ. ಭಾರತದ ಮೊಟ್ಟ ಮೊದಲ ಅಣೆಕಟ್ಟನ್ನ ಕಂಡ ನದಿ ಎಂದರೆ ಅದು ಕರ್ನಾಟಕದ ಕಾವೇರಿ. ಕ್ರಿಸ್ತಶಕ 1068ರಲ್ಲಿ ಕಾವೇರಿ ನದಿ ತೀರದಲ್ಲಿರುವ ಕಲ್ಲಣ್ಣೈ ಎಂಬ ಗ್ರಾಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟೆ ನಿರ್ಮಾಣಗೊಂಡಿತ್ತು. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಾವಧಿಯಲ್ಲಿ ಅಣೆಕಟ್ಟಿನ ಸಂಪೂರ್ಣ ಕಾರ್ಯವನ್ನ ಪೂರ್ಣಗೊಳಿಸಲಾಗಿತ್ತು. ಕೆಆರ್ಎಸ್ ನಿರ್ಮಾಣ ಆರಂಭಗೊಂಡು 3 ವರ್ಷಗಳ ಬಳಿಕ ಈ ಕಾಮಗಾರಿಗೆ ಜೊತೆಯಾದವರು ದಿವಂಗತ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರಿಸುಮಾರು 155 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಭಾರಿ ಮಳೆಗೆ ಕೆಆರ್ಎಸ್ ಭರ್ತಿಯಾದಾಗ ಕೆಆರ್ಎಸ್ಗೆ ಬಾಗಿನ ಅರ್ಪಿಸುವ ಸಂಪ್ರದಾಯವನ್ನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ್ ಅರಸು ಅವರ ಕಾಲದಿಂದಲೇ ನಡೆಸಿಕೊಂಡು ಬರಲಾಗ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಇವರಿಗೆ 3 ಬಾರಿ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ್ದಾರೆ. ಆದರೆ ಈ ಬಾರಿಯ ಬಾಗಿನ ಅರ್ಪಣೆಯಲ್ಲಿ ವಿಶೇಷವೊಂದಿದೆ. ಅದೇನೆಂದ್ರೆ ಇದೇ ಮೊದಲ ಬಾರಿಗೆ ಅಣೆಕಟ್ಟಿಗೆ ಆಷಾಢ ಮಾಸದಲ್ಲಿ ಬಾಗಿನ ಅರ್ಪಿಸಲಾಗಿದೆ. ಸಂತೋಷ ನಮ್ಮ ನಂದ, ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಇಂದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಆಗಮಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಡಿಸಿಎಂ ಶ್ರೀ ಡಿಕೆ ಶಿವಕುಮಾರ್ ಅವರು, ಮಂಡ್ಯ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ಸೇರಿದಂತೆ ಹಳೆ ಮೈಸೂರು ಭಾಗದ ಸಚಿವರು ಹಾಗೂ ಶಾಸಕರು ಕಾವೇರಿ ಮಡಿಲಿಗೆ ಹಸಿರು ಬಣ್ಣದ ಸೀರೆಯನ್ನ ನೀಡಿ ಕ್ಷೀರಾಭಿಷೇಕವನ್ನ ಮಾಡಿ ಬಾಗಿನ ಅರ್ಪಿಸಿದ್ರು. ಬಾಗಿನ ಅರ್ಪಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಪೂರ್ಣ ತುಂಬಿರುವ ಜೀವನದಿ ಕಾವೇರಿ ಮಾತೆಗೆ ಅತ್ಯಂತ ಸಂತೋಷದಿಂದ ಬಾಗಿನ ಅರ್ಪಿಸಿದ್ದೇವೆ. ಪ್ರತಿ ವರ್ಷವೂ ಕನ್ನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಎಂದು ಹಾರೈಸಿದ್ರು. ಕಳೆದ ವರ್ಷ ತುಂಬಿರಲಿಲ್ಲ. ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿಕೆ ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಎಲ್ಲ ಸಚಿವರು MLAಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಬಹಳ ಗೌರವದಿಂದ ಬಾಗಿನವನ್ನು ಅರ್ಪಿಸಿದ್ದೀವಿ. ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಪ್ರತಿ ವರ್ಷನೂ ಕೂಡ ಕನ್ನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಭಾರತದ ಪವಿತ್ರ ನದಿಗಳಲ್ಲಿ ಒಂದಾದ ಕಾವೇರಿಗೆ ಬಾಗಿನ ಅರ್ಪಿಸಿದ್ದೇವೆ. ಕಳೆದ ವರ್ಷ ರಾಜ್ಯದಲ್ಲಿ ಬರಗಾಲವಿತ್ತು. ಅನೇಕರು ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತೆ ಅಂದಿದ್ರು. ಆದರೆ ಟೀಕೆಗಳು ಸಾಯುತ್ತವೆ, ನಮ್ಮ ಕೆಲಸಗಳು ಉಳಿಯುತ್ತವೆ ಎಂದು ಹೇಳಿದ್ರು. ಈ ವರ್ಷ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಮಳೆ ಆಗಿದೆ. ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತ ಹೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು. ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಸಂದೇಶ ಕೊಡಬೇಕು. ಟೀಕೆಗಳು ಸಾಯ್ತವೆ,
ನಮ್ಮ ಕೆಲಸಗಳು ಉಳಿತವೆ. 10 ವರ್ಷ ಸತತವಾಗಿ ಈ ತಾಯಿ ಬಂದು ಇದೇ ರೀತಿ ಬಾಗಿನ ಕೊಡುವಂತ ಆಶೀರ್ವಾದ ಈ ಚಾಮುಂಡಿ ದೇವಿ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸ್ಕೊಡ್ತಾಳೆ ಅಂತ ಆತ್ಮವಿಶ್ವಾಸ ಈ ಸರ್ಕಾರಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ವಿಪಕ್ಷಗಳು ಕಳೆದ ವರ್ಷ ಬರಗಾಲದ ಬಗ್ಗೆ ಅರ್ಥವಿಲ್ಲದ ಹೇಳಿಕೆ ನೀಡಿದ್ದವು. ಆದರೆ ಈ ಬಾರಿ ಪ್ರಕೃತಿಯು ಮಳೆಯ ಕೃಪೆ ತೋರಿದೆ. ಪ್ರಕೃತಿಯ ಆಟವನ್ನ ವಿಪಕ್ಷಗಳು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಎಂದು ಹೇಳಿದರು. ಬಹುಶಃ ಎಲ್ಲರೂ ಕಾಂಗ್ರೆಸ್ ಬಂದ್ರೆ ಈ ಬರಗಾಲ ಅನ್ನೋದನ್ನ ಕಳೆದ 6 ತಿಂಗಳು ಒಂದೇ ಸಮ ಮಾತನಾಡ್ದು. ನಾನು ಎಲ್ಲರೂ ಸಾರ್ವಜನಿಕರ ಕೈ ಮುಗಿತೀನಿ. ಹಿಂದೇನೋ ಅನೇಕ ವರ್ಷಗಳಿಂದ ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಯಾರಿದ್ರು ಎಲ್ಲರೂ 2 ಬಾರಿ 3 ಬಾರಿ ಮುಖ್ಯಮಂತ್ರಿ ಆದವರು 1 ಬಾರಿ ಬಾಗ್ನವನ್ನು ಅರ್ಪಿಸಿದ್ದಾರೆ. 13ರಿಂದ 18 ಆಡಳಿತ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಹ 14-15ರಂದು ಬಾಗ್ನವನ್ನು ಅರ್ಪಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷದ ನಾಯಕರುಗಳು. ಈ ಬಾರಿ ಮತ್ತೊಮ್ಮೆ 3ನೇ ಬಾರಿ ಅವರು ಈ ಬಾಗ್ನವನ್ನು ಅರ್ಪಿಸ್ತಕ್ಕಂಥ ಒಂದು ಸುಯೋಗ ಮತ್ತು ಆ ದೇವರು ಕೃಪೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದಲ್ಲೇ ರಾಜಕೀಯವಾಗಿ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡಲಿಕ್ಕೆ ಹೆಚ್ಚು ಸ್ಪೇಸ್ ಇರುತ್ತೆ, ಸಹಜ. ಆಡಳಿತ ಮಾಡೋರ್ಗಿಂತ ವಿರೋಧ ಪಕ್ಷಗಳು ಮಾತಾಡಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಹಾಗಂತೇಳಿ ಸುಳ್ಳನ್ನೇ ಹೇಳಿ ಜನರನ್ನ ಸುಳ್ಳಿಂದನೇ ನೆಮಿಸುವಂತ ಕೆಲಸವನ್ನ ಮಾಡ್ಬೋದು. 1 ವರ್ಷದಲ್ಲಿ ಅಂತ ದೊಡ್ಡ ಪ್ರಮಾಣದ ಬರಗಾಲವನ್ನ ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸಿರ್ತಕ್ಕಂಥ ಯಾವುದಾದ್ರು ಈ ರಾಜ್ಯದಲ್ಲಿ ಸರ್ಕಾರ ಇದ್ರೆ ಇವತ್ತಿನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಆಡಳಿತದ ಸರ್ಕಾರ ಅನ್ನೋದನ್ನ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೆಆರ್ಎಸ್ ಜಲಾಶಯ 124.80 ಅಡಿ ಗರಿಷ್ಠ ಸಾಮರ್ಥ್ಯ ಹೊಂದಿದ್ದು, ಸದ್ಯ ತುಂಬಿ ಹರಿಯುವ ಮೂಲಕ ರೈತರ ಮೊಗದಲ್ಲಿ ನಗು ತರಿಸಿರೋದು ಒಂದೆಡೆಯಾದರೆ, ಕಾಂಗ್ರೆಸ್ ಸರ್ಕಾರವು ಸಕಾಲದಲ್ಲಿ ಬಿತ್ತನೆ ಬೀಜಗಳನ್ನು ಪೂರೈಸುವ ಮೂಲಕ ಅನ್ನದಾತನಿಗೆ ಇನ್ನಷ್ಟು ಸಂತಸ ತಂದಿದೆ. ಬರಗಾಲ ಬಂದಾಗ ಕೈ ಬಿಡದೆ ಮಳೆಗಾಲ ಬಂದಾಗಲೂ ಕೈ ಹಿಡಿದು ಅನ್ನದಾತರನ್ನ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮಾತ್ರ ನಿಜವಾದ ರೈತಪರ ಸರ್ಕಾರ ಎನಿಸಿದೆ.